ಲೋಕಾಯುಕ್ತ ಹೆಸರಲ್ಲಿ ಕಾನ್ಸ್ಟೇಬಲ್ ನಿಂಗಪ್ಪನಿಂದ ಅಕ್ರಮ ಕೇಸ್ಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ವಸೂಲಿ ಮಾಡುತ್ತಿದ್ದ ನಿಂಗಪ್ಪನ ಪರ ಸರ್ಕಾರ ಇಲ್ಲ. ಲೋಕ ಹೆಸರಲ್ಲಿ ಕಾನ್ಸ್ಟೇಬಲ್ ನಿಂಗಪ್ಪನಿಂದ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ವಸೂಲಿ ಮಾಡ್ತಾ ಇದ್ದಂತ ನಿಂಗಪ್ಪನ ಪರವಾಗಿ ಸರ್ಕಾರ ನಿಲ್ತಾ, ಸತ್ಯಾಂಶ ಹೊರ ಬರುತ್ತೆ ಅಂತ ಮೌನಕ್ಕೆ ಜಾರಿಕೊಳ್ತಾ ಸರ್ಕಾರ ಅಬಕಾರಿ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳಲ್ಲಿ ವಸೂಲಿಯನ್ನ ಮಾಡಿದಾನಿತ್ತ. ಲೋಕಾಯುಕ್ತ ದಾಳಿ ಮಾಡಿಸ್ತೇನೆ ಅಂತ ಹಣ ಪೀಕಿದ್ದ ಆಸಾಮಿ. ಲೋಕಾಯುಕ್ತ ಎಸ್ಪಿ ವಿರುದ್ಧ ಆರೋಪ ಇದ್ರೂ ಸರ್ಕಾರ ಮಾತ್ರ ಸೈಲೆಂಟ್ ಆಗಿದೆ. ಲೋಕ ಮೇಲಿನ ಆರೋಪದ ತನಿಖೆಗೆ ಲೋಕಾಯುಕ್ತರೇ ನೇಮಕ ಆಗಿರೋದು. ಸರ್ಕಾರದ ವಿರುದ್ಧದ ಕೇಸ್ಗಳನ್ನ ಎಸ್ಐಟಿ ತನಿಖೆ ಮಾಡಬೇಕು. ಸರ್ಕಾರದ ವಿರುದ್ಧ ಕೇಸ್ಗಳನ್ನ ಎಸ್ಐಟಿ ತನಿಖೆ ಮಾಡಬೇಕು. ಆದ್ರೆ ಈ ನಿಂಗಪ್ಪ ಇದನ್ನಲ್ಲ, ಈತ ಈ ಭ್ರಷ್ಟ ಅಧಿಕಾರಿಗಳ ಬಳಿ ಹೋಗೋದು, ನಾವು ಲೋಕ ಅಧಿಕಾರಿಗಳು ಅಕಸ್ಮಾತ್ ಆಗಿ ಇಂತಿಷ್ಟು ದುಡ್ಡು ಕೊಡದೆ ಹೋದ್ರೆ ನಿಮ್ಮ ಮೇಲೆ ಲೋಕಾಯುಕ್ತ ಅಧಿಕಾರಿಗಳನ್ನ ಚೂ ಬಿಡ್ತೀವಿ, ದಾಳಿ ಮಾಡಿಸ್ತೀವಿ ಮನೆ ಮೇಲೆ ಅಂತ ಹೇಳಿ ಬೆದರಿಸೋದು, ಅವರ ಬಳಿ ಲಕ್ಷಾಂತರ ರೂಪಾಯಿ ಹಣಕ್ಕೆ ಬೇಡಿಕೆಯನ್ನ ಇಡೋದು. ಇದೇ ಕೆಲಸ ಮಾಡ್ಕೊಂಡ್ ಬಂದಂತ ನಿಂಗಪ್ಪ ಒಂದು ದಿನ ಈತನ ಅಕ್ರಮ ವಿಚಾರ ಹೊರಗಡೆ ಬರುತ್ತೆ. ಬಂದ ನಂತರ ಎಲ್ಲರಿಗೂ ಶಾಕ್. ಯಾಕೆ ಅಂತ ಹೇಳಿದ್ರೆ ಭ್ರಷ್ಟರನ್ನ ಹೊಸಕ್ಕೆ ಹಾಕುವಂತ ಸಂಸ್ಥೆ ಲೋಕಾಯುಕ್ತ. ಆ ಲೋಕಾಯುಕ್ತದಲ್ಲೇ ಭ್ರಷ್ಟಾಚಾರಿಗಳಿದ್ದಾರೆ ಅಂದಾಗ ಜನರಿಗೆ ಇನ್ನು ಮುಂದೆ ಯಾರನ್ನಪ್ಪ ನಾವು ಪ್ರಶ್ನೆ ಮಾಡೋದು, ಯಾರನ್ನಪ್ಪ ನಾವು ಕೇಳೋದು? ನಾವು ಮಾಹಿತಿಯನ್ನ ಕೊಟ್ರೆ ಇವರೇ ಹೋಗಿ ಲಂಚ ತೆಗೆದುಕೊಂಡು ಅವ್ರನ್ನ ಸುಮ್ಮನೆ ಬಿಡ್ತಾರೆ ಅಂತ ಅಂದಾಗ ಇನ್ನು ಯಾರನ್ನ ನಂಬೋದು ಅಂತ ಹೇಳಿ ಜನಸಾಮಾನ್ಯರಲ್ಲಿ ಒಂದು ಪ್ರಶ್ನೆ ಎದುರಾಗಿತ್ತು. ಈಗ ನೋಡಿದ್ರೆ ಸರ್ಕಾರ ಈ ನಿಂಗಪ್ಪನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನೂ ಮಾತಾಡ್ತಾ ಇಲ್ಲ. ಜಸ್ಟ್ ತನಿಖೆ ಆಗ್ತಾ ಇದೆ, ನೋಡೋಣ ಮುಂದೆ ಅನ್ನೋದು ಬಿಟ್ರೆ ಏನೋ ಆಗ್ತಾ ಇಲ್ಲ ಅಪ್ಡೇಟ್. ಹಾಗಾಗಿನೇ ಅಧಿಕಾರಿಗಳ ವಸೂಲಿ ಮಾಡ್ತಾ ಇದ್ದಂತ ನಿಂಗಪ್ಪನ ಪರವಾಗಿ ಸರ್ಕಾರ ನಿಲ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಸತ್ಯಾಂಶ ಹೊರ ಬರುತ್ತೆ ಅಂತ ಮೌನಕ್ಕೆ ಜಾರಿತಾ ಸರ್ಕಾರ. ಸತ್ಯಾಂಶ ಹೊರಗಡೆ ಬರುತ್ತೆ, ನೋಡೋಣ ಇದೊಂದು ಬಿಟ್ರೆ ಇನ್ನೇನೂ ಕೂಡ ಹೇಳಿಕೆಗಳು ಬರ್ತಾ ಇಲ್ಲ ಹೊರಗಡೆ. ಅಬಕಾರಿ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಯಲ್ಲಿ ಹಣವನ್ನ ವಸೂಲಿ ಮಾಡಿದ್ದ ಈ ನಿಂಗಪ್ಪ, ಮಾಜಿ ಹೆಡ್ ಕಾನ್ಸ್ಟೇಬಲ್, ನಿವೃತ್ತ ಹೆಡ್ ಕಾನ್ಸ್ಟೇಬಲ್ ನಿಂಗಪ್ಪ ಕೋಟ್ಯಾಂತರ ರೂಪಾಯಿ ಓನರ್ ಇದ್ದ, ಮಾಲೀಕ. ಅಂದ್ರೆ ಎಷ್ಟು ಅಕ್ರಮವನ್ನ ಎಸಗಿರಬಾರದು, ಜಸ್ಟ್ ಇಮ್ಯಾಜಿನ್. ಈತನ ಜೊತೆಗೆ ಈತ ಮಾತ್ರ ಮಾಡಿದ್ನ ಈ ಅಕ್ರಮವನ್ನೆಲ್ಲ ಇಲ್ಲ, ಈತನ ಜೊತೆಗೆ ದೊಡ್ಡ ಅಧಿಕಾರಿಗಳು ಶಾಮೀಲಾಗಿದ್ರು. ಸರ್ಕಾರದ ಮಟ್ಟದಲ್ಲೂ ಕೂಡ ಒಂದಿಷ್ಟು ಸಚಿವರ ಆಪ್ತ ಕಾರ್ಯದರ್ಶಿಗಳ ಹೆಸರು ಕೂಡ ಈತನ ಜೊತೆಗೆ ತಳುಕು ಹಾಕಿಕೊಂಡಿದೆ. ಸೊ ಇದನ್ನ ಇಲ್ಲಿಗೆ ಬಿಟ್ರೆ ನಾವು ಬಚಾವಾಗ್ತೀವಿ, ಇದನ್ನ ನಾವು ಏನಾದ್ರೂ ಸೀರಿಯಸ್ ಆಗಿ ತೆಗೆದುಕೊಂಡು ತನಿಖೆಗೆ ಏನಾದ್ರೂ ದೊಡ್ಡ ಮಟ್ಟದ ತನಿಖೆಗೆ ಏನಾದ್ರೂ ವಹಿಸ್ಬಿಟ್ರೆ ಸರ್ಕಾರಕ್ಕೂ ಕೂಡ ದೊಡ್ಡ ಮುಖಭಂಗ ಅಂತ ಏನಾದ್ರೂ ಸರ್ಕಾರ ಸೈಲೆಂಟ್ ಆಗಿದೆಯಾ? ಹಾಗಾದ್ರೆ ಈ ರೀತಿಯಾದಂಥ ಪ್ರಶ್ನೆಯೂ ಕೂಡ ಉದ್ಭವ ಆಗ್ತಾ ಇದೆ.